ಈ ಉದ್ಯಾನವನವು ಎಷ್ಟೊಂದು ಮನೋಹರವಾಗಿರುವುದು. ನಮ್ಮ ಅತ್ತೆಯ ಮಗನಾದ ಅಭಿಮನ್ಯು ಕುಮಾರನು ಇಷ್ಟು ವೇಳೆಯಾದರೂ ಬಾರಲೇ ಇಲ್ಲವಲ್ಲ. ಆಹಾ, ಅಲ್ಲಿ ಕಾಣುತ್ತಿರುವ ಮಾವಿನ ಹಣ್ಣು ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವುದು. ಇರಲಿ, ಈ ಕಲ್ಲಿನಿಂದ ಆ ಮಾವಿನ ಹಣ್ಣನ್ನು ಒಡೆದು ಕೆಡವುವೆನು. ಯಾರು ಯಾರು ನನ್ನ ಕೈ ಹಿಡಿದವರು? ಶಶಿ, ನಾನೇ ನಿನ್ನ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಹಿಡಿದವನು. ನಾನೇ ಬಿಡಿದಿಯತೆ ಓ ಸೋಚಿಯೇ, ನಾನೇ ಬಿಡಿದಿಯತೆ. ನಾನೇ ಬಿಡಿದಿಯತೆ ಓ ಸೋಚಿಯೇ, ನಾನೇ ಬಿಡಿದಿಯತೆ. ಬಿಡಿಯುತ್ತ ಶಿಲೆಯು ಹೊಡೆಯುತ್ತಿಲ್ಲಲ್ಲನೋ, ಬಿಡಿಯುತ್ತ ಶಿಲೆಯು ಹೊಡೆಯುತ್ತಿಲ್ಲಲ್ಲನು. ಕಡುವದ ನಯ ಪೆಟ್ಟು ತಡೆಯ ನರದೆ ಬಂತು, ಕಡುವದ ನಯ ಪೆಟ್ಟು ತಡೆಯ ನರದೆ ಬಂತು. ನಾನೇ ಬಿಡಿದಿಯತೆ ಓ ಸೋಚಿಯೇ, ನಾನೇ ಬಿಡಿದಿಯತೆ. ಬಾರಲೆ ಸೋಚಿಯೇ ಬಹುರು ಪಾವತಿಯೇ, ಬಾರಲೆ ಸೋಚಿಯೇ ಬಹುರು ಪಾವತಿಯೇ. ಪ್ರೇಮವನಿ ತೋರೆ ಮಾನು ನಿಮನಿಯೇ, ಪ್ರೇಮವನಿ ತೋರೆ ಮಾನು ನಿಮನಿಯೇ. ನಾನೇ ಬಿಡಿದಿಯತೆ ಓ ಸೋಚಿಯೇ, ನಾನೇ ಬಿಡಿದಿಯೇನೆ. ಹಾಗೆ ನನ್ನ ಕೈಯನ್ನು ಹಿಡಿದಿರಿ. ಶಶಿ, ನೀನು ಮಾವಿನ ಹಣ್ಣಿಗಾಗಿ ಒಡೆದ ಕಲ್ಲು ನನ್ನ ಹಣೆಗೆ ತಾಕಿತ್ತು. ಆದ್ದರಿಂದ ನಿನ್ನ ಕೈಗಳು ಎಷ್ಟು ಗಟ್ಟಿಯಾಗಿವೆ ಎಂದು ಪರೀಕ್ಷಿಸಬೇಕು. ಎಲ್ಲಿ ನಿನ್ನ ಕೈಗಳನ್ನು ತೋರಿಸು. ಇದೋ ನೋಡಿ ಸ್ವಾಮಿ. ಎಂತ ಸುಂದರಿಯ ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ. ನಾಚಿಸುವ ನನ್ನ ಮನಮಂದಿರ ದೊರೆಯ, ನಿನ್ನ ದೇಹಾನಂದಮಯ. ಚಂದ್ರನ ನಾಚಿಸುವ ನನ್ನ ಮನಮಂದಿರ ದೊರೆಯ, ನಿನ್ನ ದೇಹಾನಂದಮಯ. ಪ್ರೇಮಾನೋದಮಯ ಸಮಗತ ದಪಗಮ ಸರಿಸ ದಪಮದಾಸ ಸಮಗ ಪಾಪ ದಪಗಮ ಸರಿಸಾಸ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಡಿಗೆ ಬೆಳಗಾದೆ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಡಿಗೆ ಬೆಳಗಾದೆ.
ಬಾಳಲು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಪಮದ ತಮಗಪ ದಪಗಮ ಸರಣಿಸ ದಪಮದ ಪಮಗ ಪಮ್ಮ ದಪಗಮ ಸರಣಿಸ ಕಿನ್ನರ ಲೋಕದ ಚೇಳಿಗನೇ ಕಣ್ಸೆಂದೆಗಿನ ಕಿನ್ನರ ಲೋಕದ ಚೇಳಿಗನೇ ನಿನ್ನ ಕಣ್ಸೆಂದೆಗಿನ ಮಲಗಿಸಿರು ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ಗಂಗೆಯ ಸುಂದರ ಗೈದವನೇ ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ಗಂಗೆಯ ಸುಂದರ ಗೈದವನೇ ಗಂಗೆಯ ಸುಂದರ ಗೈದವನೇ ಗಂಗೆಯ ಗೊಂದಲ ಗೈದವನೇ ನನ್ನ ಮನಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಪ್ರೇಮಾರೋದಮಯ ಶಶಿ ಶಶಿ ನಿನ್ನ ಕೈಗಳೇನೋ ಮೃದುವಾಗೇ ಇದೆ, ಏಟು ಮಾತ್ರ ಬಲವಾಗಿದೆಯಲ್ಲ ಶಶಿ. ಪ್ರಾಣೇಶ್ವರ, ನೀವು ವೀರಾದ ವೀರರಾದರೂ ಈ ರೀತಿ ಕಳ್ಳನಂತೆ ಹಿಂದಿನಿಂದ ಬಂದು ನನ್ನ ಕಣ್ಗಳನ್ನು ಮುಚ್ಚಿ ಕೈಗಳನ್ನು ಹಿಡಿಯಬಹುದೇನು? ಶಶಿ. ನನಗೆ ಎಷ್ಟು ಭಯವಾಯಿತು ತಿಳಿಯುತ್ತೆ. ಶಶಿ, ನಾನು ಆ ಕೈಗಳನ್ನು ಹಿಡಿಯದಿದ್ದರೆ ನೀನು ನನ್ನ ಕೈಗೆ ಸಿಗುತ್ತಿದೆ ಶಶಿ. ಅಬ್ಬಬ್ಬಬ್ಬ. ಪ್ರಾಣೇಶ್ವರ, ಅದು ಹಿಂದೆ ಬನ್ನಿ ಸ್ವಾಮಿ. ಅಲ್ಲಿ ನೋಡಿ, ಆ ಮಾವಿನ ಹಣ್ಣು ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಅದನ್ನು ಹೊಡೆಯುವಿರಾ? ಒಡೆಯುವೆನು. ಹಾಗಾದರೆ ಒಳಗೆ ಹೋಗಿ ಬಿಲ್ಲನ್ನು ತೆಗೆದುಕೊಂಡು ಬಾ ಶಶಿ. ಹಾಗೆ ಆಗಲಿ ಸ್ವಾಮಿ. ಈಶ್ವರ, ಇದು ತೆಗೆದುಕೊಳ್ಳಿ. ಶಶಿ, ಹಣ್ಣಿಗೆ ಗುರಿ ಇಟ್ಟಿ ಒಡೆಯುವೆನು. ಆಹಾ, ಅದು ನೆಲಕ್ಕೆ ಬೀಳದಂತೆ ಹಿಡಿದುಕೋ ಶಶಿ. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಅಬ್ಬಬ್ಬ. ಶಶಿ, ಅದಿರಲಿ, ಮಾವಿನ ಹಣ್ಣನ್ನು ಕೊಡು ನೋಡೋಣ. ಬಹಳ ಚೆನ್ನಾಗಿದೆಯಲ್ಲ ಶಶಿ. ಬಹಳ ಬಹಳ ಚೆನ್ನಾಗಿ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲವೇ ಶಶಿ? ಹೌದಲ್ಲವೇ? ಮನದಾತನಿಂದ ಬಯಸುತ್ತಿದೆ ಓ ಸುಂದರಿ. ಸ್ವಾಮಿ, ಆತರವೇ? ಮನದಾತನಿಂದ ಬಯಸುತ್ತಿದೆ ಓ ಸುಂದರಿ. ಆಹಾ. ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ. ಮನದಾತನಿಂದ ಬಯಸುತ್ತಿದೆ ಓ ಸುಂದರಿ. ಯಾ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತಲೆಯೊಳಗೆ, ಸ್ಥಿರವಾಗಿರಲಿ ತಲೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ, ಜಗತ್ತ ಸೇರಿದಂದಲಿ ಮನದ
ದಾಸನಿಂದ ಬಯಸುತ್ತಿದೆ ಸುಂದರಿ ಸಮಯ ಸಂಗೀತದಿ ಸಮಯ ಸಂಗೀತದಿ ಮನಗಾನಂದವ ನೀಡುವಾರೆ ಮನ ದಾಸನಿಂದ ಬಯಸುತ್ತಿದೆ ಸುಂದರಿ ಬಯಸಿದೆ ನಿನ್ನ ತೋಳ ಸರಿಯ ನೀಡದೆ ಬಯಸಿದೆ ನಿನ್ನ ತೋಳ ಸರಿಯ ನೀಡದೆ ಓಡುವೆ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ ಸ್ಥಿರವಾಗಿರಲಿ ಧರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲು ಜೇನಿನಂತೆ ಮನದಾಸನಿಂದ ಬಯಸುತ್ತಿದೆವು ಸುಂದರ ಮನದಾಸನಿಂದ ಬಯಸುತ್ತಿದೆವು ಸುಂದರ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವ ಬಯಸುತ್ತಿದೆವು ಸುಂದರ ಶಶಿ ಪ್ರಾಣೇಶ್ವರ ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಹೊರಡಲೆ ಶಶಿ ಎಲ್ಲಿಗೆ ಹೋಗುವೆ ನಿಲ್ಲು ಸ್ವಾಮಿ ನಿನ್ನನ್ನು ಒಂದು ಕ್ಷಣವೂ ನನ್ನಿಂದ ಬಿಟ್ಟಿರಲು ಸಾಧ್ಯವಿಲ್ಲ ಅಬ್ಬಬ್ಬಾ ಮೃದುವಾಗಿರುವ ಈ ನಿನ್ನ ತುಟಿಗಳು ಬಳಿಕೆ ಆಡುವ ಈ ನಿನ್ನ ನಡುವು ಆಹಾಹಾ. ಚೆಂಗು ಚೆಂಗೆಂದು ಚೆಂಗಿಡಿಸಿ ನೀನು ಕನ್ನಡದ ಮಾತ್ರಕ್ಕೆ ನನಗೆ ಎಷ್ಟೊಂದು ಆಸೆ ಗೊತ್ತಾ ಶಶಿ ಎಷ್ಟು ಸ್ವಾಮಿ ಶಶಿ ಹೇಳಿ ಪ್ರಿಯಾ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನು ಹೇಳಲೇ ಗಾನ ಸಾಮ್ರಾಜ್ಯದ ರಾಣಿಯು ನೀನೇ ರಾಗ ಸೌಂದರ್ಯವೇ ನಿನ್ನ ಆಭರಣವೇನೆ ಕುಣಿಸಿದೆ ತಣಿಸಿದೆ ಆಡಿನಿಂದಲೇ ಕುಣಿಸಿದೆ ತಣಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಕಿರುಗೆಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎಂದು ತಲನೀಸಿದೆ ಕಿರುಗೆಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎಂದು ತಲನೀಸಿದೆ ಆ ಗೆಜ್ಜೆನಾದ ಕನನ್ನ ಮನದಲ್ಲಿ ಕುಡಿದೆನು ಮದನ ಆ ಗೆಜ್ಜೆನಾದ ಕನನ್ನ ಮನದಲ್ಲಿ ಕುಣಿದೆನು ಮದನ ಈ ಪ್ರೇಮ
ಪ್ರೇಮದ ಸಂಗಮಕ್ಕೆ ಆಸಕ್ತ ಸೋಪಾನ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನು ಹೇಳಲೇ ಮನ್ಮಥದಿ ಸುಮಗಾನ ಎದೆಯಲ್ಲಿ ನನ್ನ ರತಿಗಾನ ಮನ್ಮಥದಿ ಸುಮಗಾನ ಎದೆಯಲ್ಲಿ ನನ್ನ ರತಿಗಾನ ಆ ಪ್ರೇಮ ಸ್ವರ್ಗದಲ್ಲೇ ಒಡಲಲ್ಲಿ ಸರಸದ ಜಾಲೆ ಆ ಪ್ರೇಮ ಸ್ವರ್ಗಗಳಲ್ಲೇ ಒಡಲಲ್ಲಿ ಸರಸದ ಜಾಲೆ ಈ ಪ್ರೇಮದ ತೊಟ್ಟಿನಲ್ಲಿ ಕೂಗೋಣ ಉಯ್ಯಾಲೆ ಆ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನು ಹೇಳಲೇ ಗಾನ ಕಾಂತಾಜದ ರಾಣಿಯು ನೀನೆ ರಾಗ ಸೌಂದರ್ಯವೇ ನಿನ್ನ ಬಣ್ಣವೇನೆ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೇ ಶಶಿ ಪ್ರೇಮದ ಸಂಗಮಕ್ಕೆ ಶಶಿ ಆ ಸದ್ಯ ಸೋಮಾನ ಸ್ವಾಮಿ ಶಶಿ ಪ್ರೀತಮ ಪ್ರಿಯತಮೆ ನಾವಿನ್ನು ಹೊರಡೋಣವೇ ಹೊರಡೋಣ ಬನ್ನಿ ಹೃದಯ ರಾಜನೇ ನಿನಗೆ ಹೇಗೆ ನೀಡಲಿ? ಪ್ರೇಮ ರಾಜನೇ ಏನು ನೀಡಲಿ? ರಾಗ ಸಾಮ್ರಾಜ್ಯದ ರಾಜನು ನಾದ ಸೌಂದರ್ಯ ಆಭರಣವೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಹೃದಯ ರಾಜನೇ
ನಿನಗೆ ಶಶಿ ಏನು ಹೇಳು? ಸ್ವಾಮಿ, ನಾನು ಬಂದು ಬಹಳ ವೇಳೆ ಆಯಿತು. ನಾನೇನು ಹೊರಡಲೆ? ವಿಚಾರಿದ ಬಾಸಸಿ ಮೂಡಿದ ವಿಚಾರಿದ ಬಾಸಸಿ ಮೂಡಿದ ತಂಗಾಳಿ ಬಿಸಿ ಬಂತು ಗಂಧ ಚಲ್ಲಾಡಿ ಹೋಯ್ತು ತುಂಬಿ ಆನಂದ ಆ ಆನಾದ ಸಂಪಿಗೆಯ ಬಾಬುಡಿಸುವೆ ತಾಳೆಯು ಒಂದೆಯಲ್ಲಿ ಒರಳಾಡುವ ಆನಾದ ಸಂಪಿಗೆಯ ಬಾಬುಡಿಸುವೆ ತಾಳೆಯು ಮೆತ್ತೆಯಲ್ಲಿ ಒರಳಾಡುವ ಜೀವನ ಬಳೆಯಲ್ಲಿ ಮೈ ಮರೆಯುವ ಜೀವನ ಬಳೆಯಲ್ಲಿ ಮೈ ಮರೆಯುವ ಸಂಗಾತಿಯೇ ಸಂಗಾತಿ ಸಂಗೀತ ಆಡೋಣ ಬಾ ಸಂಗಾತಿ ಸಂಗೀತ ಆಡೋಣ ಬಾ ರವಿ ಜಾರಿದ ಬಾಸಚಿ ಮೂಡಿದ ತಂಗಾಳಿ ಬಿಸಿ ಬಂತು ಗಂಧ ಚಲ್ಲಾಡಿ ಹೋಯ್ತು ತುಂಬಿ ಆನಂದ ಆ
ಭುವನ ದೀಪ ಜಯ ಪ್ರತಾಪ ಧವಳಗಿರಿಯ ಕೀರ್ತಿ ರೂಪನ ಚಾಕ್ರೇಶ್ವರನ್ನು ಮಾವ ಸೈಂಧವ ಸಹೋದರ ಖಂಡವೈರಿಗಳ ಕೊಂಡು ಗೆಡಿಸುತ್ತೆ ಖಂಡುಗಲಿಯುತ್ತೋ ಎಂದೆನಿಸುವೆನು ವೈರಿಗಳ ಕೊಂಡು ಗೆಡಿಸುತ್ತೆ ಖಂಡುಗಲಿಯುತ್ತೋ ಎಂದೆನಿಸುವೆನು ಕಷ್ಟ ಹಗಮರ ಮೆಟ್ಟಿ ಸೀಳುತ್ತೆ ಮಂಡಲೇಶ್ವರ ಎಂದೆನಿಸುವೆನು ಕಷ್ಟ ಹಗಮರ ಮೆಟ್ಟಿ ಸೀಳುತ್ತೆ ಮಂಡಲೇಶ್ವರ ಎಂದೆನಿಸುವೆನು ನಾಗೇಶ್ವರನ್ನು ಭುವನ ದೀಪ ಜಯ ಪ್ರತಾಪ ಧವಳಗಿರಿಯ ಕೀರ್ತಿ ರೂಪನ ಚಾಕ್ರೇಶ್ವರನ್ನು ಮಾವ ನಿನ್ನ ಸಹಾಯದಿಂದ ತಿರುಕರಾದ ಪಾಂಡವರನ್ನು ಪಗಡೆಯಾಟದಲ್ಲಿ ಗೆದ್ದು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ನೇಮಿಸಿ ಅರಣ್ಯಕ್ಕೋಡಿಸಿದ್ದಾಯಿತು. ನೀನು ಮಾಡಿದ ಸಹಾಯಕ್ಕೆ ನಾನು ಕೃತಜ್ಞನಾಗಿರುವನು. ಆದರೆ ಆ ನೀಚನಾದ ಅರ್ಜುನನು ಇಂದ್ರಕೀಲ ಪರ್ವತದ ಪರಿಯಲ್ಲಿ ನಿಂತು ಉಗ್ರ ತಪಸ್ಸನ್ನು ಆಚರಿಸಿ ಪರಮೇಶ್ವರನನ್ನೇ ಮೆಚ್ಚಿಸಿ ಪಾಶುಪತಾಶ್ರವನ್ನು ಪಡೆದನಂತೆ. ಇದಕ್ಕೇನು ಮಾಡುವುದು ಮಾವ? ಸುಯೋಧನ, ಆ ನೀಚರು ಎಷ್ಟೇ ಪ್ರಬಲರಾದರೂ ನಮ್ಮನ್ನು ಎಂದಿಗೂ ಜಯಿಸಲಾರರು. ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆದರೆ ಏನಾಯಿತು? ಈ ವೀರ ಕರ್ಣನೇನು ಸಾಮಾನ್ಯನೇ? ಪಾರ್ಥನ ಬಿಡಿದು ರಣದಲ್ಲಿ ಕೊರಳ ನರಿದು ನಾನು ಕರುಣನು ಬಗೆವೆ ದುರ್ಯೋಧನ. ಪಾರ್ಥನ ಬಿಡಿದು ರಣದಲ್ಲಿ ಕೊರಳ ನರಿದು ನಾನು ಕರುಣನು ಬಗೆವೆ. ಗುರುಕುಲೇಶನೆ ಪರಶಿವನೋರ್ ಗುರುಕುಲೇಶನೆ ಪರಶಿವನೋರ್ ಹಡದಿಯ ಅರ್ಥವ ರಣದಳು ಜಯಿಸುವೆ ದುರ್ಯೋಧನ. ಹಡದಿಯ ಅರ್ಥವ ರಣದಳು ಜಯಿಸುವೆ. ಹೇಳಿ ಪಾರ್ಥನ ನೋಡಿದ ಶೌರ್ಯವ ಬೇರಿಕೆ ಸದಿ ಜಯಿಸುವೆನಾ. ಹೇಳಿ ಪಾರ್ಥನ ನೋಡಿದ ಶೌರ್ಯವ ಬೇರಿಕೆ ಅಸ್ತದಿ ಜಯಿಸುವೆನಾ. ಬಿಡು ಬಿಡು ಚಿಂತೆಯ ಮನದಳು ನೀನು ಬಿಡು ಬಿಡು ಚಿಂತೆಯ ಮನದಳು ನೀನು ಬಿಡು ಬಿಡು ಚಿಂತೆಯ ಮನದಳು ನೀ ಬಿಡು ಬಿಡು ಚಿಂತೆಯ ಮನದಳು ನೀ ಬಿಡು ಬಿಡು ಚಿಂತೆಯ ಮನದಳು ನೀ. ಯೋಚಿಸಿದಾರೇನು ಗುರುರಾಜ? ಆ ನೀಚನಾದ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆದಿದ್ದೇನಾಯಿತು? ಈ ಕರ್ಣ ಸರ್ಪಾಸ್ತ್ರದ ಮುಂದೆ ಅವನೆಷ್ಟೇ ಪರಾಕ್ರಮಿಯಾದರೂ ಪ್ರವೀಣನಾದರೂ ಈ ಕರ್ಣ ಸರ್ಪಾಸ್ತ್ರದ ಮುಂದೆ ಅವನೆಂದಿಗೂ ಜಯವನ್ನು ಹೊಂದಲಾರನು. ಚಿಂತಿಸಿದರು ಗುರುರಾಜ. ಭಲೆ ಭಲೆ ಕರ್ಣ, ವೀರತನದ ಮಾತುಗಳಾಡಿದೆ. ಸಹೋದರ ದುಶ್ಯಾಸನ, ಆ ದುರಾತ್ಮನಾದ ಭೀಮನು ದ್ರೌಪದಿಯ ಪ್ರಾರ್ಥನೆಯಂತೆ ಸೌಗಂಧಿಕಾ ಪುಷ್ಪವನ್ನು ತಂದುಕೊಟ್ಟನಂತೆ. ಆ ಗಜರೂಪಿಯಾದ ಮಹಿಷನಿಂದ ಹಿಡಿಯಲ್ಪಟ್ಟ ಆ ಭೀಮನು ತನ್ನ ಅಣ್ಣನಾದ ಯುಧಿಷ್ಠಿರನಿಂದ ಬಿಡುಗಡೆ ಹೊಂದಿದನಂತೆ. ಈ ರೀತಿ ಅವರು ಅಭಿವೃದ್ಧಿ ಹೊಂದುತ್ತಾ ಹೋದರೆ ಅವರನ್ನು ಜಯಿಸುವುದು ಹೇಗೆ ಸಹೋದರ? ಸಹೋದರ, ಪುಂಡ ಭೀಮನ ಚಂಡ ಕೋಪದ ಹಿಂಡು ಬಿಡುವೆನ ಮಂಡಲದಿ ಅಗಜ. ಪುಂಡ ಭೀಮನ ಚಂಡ ಕೋಪದ ಹಿಂಡು ಬಿಡುವೆನ ಮಂಡಲದಿ ಉದ್ದಂಡನಂತೆಯೇ ಮೆರೆಯುವ ಪರಿಪರಿ ಉದ್ದಂಡನಂತೆಯೇ ಮೆರೆಯುವ ಪರಿಪರಿ ಕಾಚನ ಬಿಡು ಬಿಡು ಅಗ್ಗಜ ಕಾಚನ ಬಿಡು ಬಿಡು ಅಗ್ಗಜ. ಕಲನದಿ ಭೀಮನ ಜಯಿಸುವೆನ ಕಲನದಿ ಭೀಮನ ಜಯಿಸುವೆನ ಕಲನದಿ ಭೀಮನ ಜಯಿಸುವೆನ ಅಗ್ಗಜ. ಸಹೋದರ, ಆ ಭೀಮನ ಶಿರಸ್ಸನ್ನು ಕಡಿದು ಭೂತ ಪೇತಗಳಿಗೆ ಔತಣ ಮಾಡಲು ನಾನು ಸದಾ ಸಿದ್ಧನಾಗಿರುವರು. ಬಲ 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 ಬಲ
ಚೆಂಡಾಡಲು ಸಿದ್ಧನಾಗಿರು, ಇದಕ್ಕೆ ಚಿಂತಿಸಲಾಗದು. ಭಲೆ ಭಲೆ ಸಂಗವ, ಸಹೋದರನ ಶಕ್ತಿಗೂ ಕರ್ಣನ ಪರಾಕ್ರಮಕ್ಕೂ ಈ ನಮ್ಮ ಮಾವಶಕುನಿಯ ತಂತ್ರಕ್ಕೂ ದೇವರತನ ಆರ್ಭಟಕ್ಕೂ ಆ ಪಾಂಡವರು ಅದರಾಗುವುದೇ ಸರಿ. ಆದರೆ ಮಾವ, ಆದರೆ ಎನ್ನುವ ಅರ್ಥೋಕ್ತಿ ಏಕೆ ಸುಯೋಧನ? ಮಾವ, ಕುಮಾರನಾದ ಲಕ್ಷಣನಿಗೆ ವಿವಾಹ ಮಾಡುವುದಾಗಿ ಆ ದಿನವೇ ನಿನ್ನೊಡನೆ ತಿಳಿಸಿದಿನಲ್ಲ. ಈ ವಿಚಾರದಲ್ಲಿ ನೀವು ಏನು ತೀರ್ಮಾನಿಸಿದ್ರಿ? ತೀರ್ಮಾನಿಸುವುದೇನು ಸುಯೋಧನ? ಹಿಂದೆ ಪಾಂಡವರನ್ನು ಅರಣ್ಯಕ್ಕೆ ಅಟ್ಟಿದ ಮೇಲೆ ಬಲರಾಮನು ನಮ್ಮಲ್ಲಿಗೆ ಬಂದಾಗ ನಿನ್ನ ಮಗನಾದ ತೀರ್ಮಾನಿಸುವುದೇನು ಸುಯೋಧನ? ಹಿಂದೆ ಪಾಂಡವರನ್ನು ಅರಣ್ಯಕ್ಕೆ ಅಟ್ಟಿದ ಮೇಲೆ ಬಲರಾಮನು ನಮ್ಮಲ್ಲಿಗೆ ಬಂದಾಗ ನಿನ್ನ ಕುಮಾರ ಲಕ್ಷಣನಿಗೆ ತನ್ನ ಮಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿಲ್ಲವೇ? ಅದೇ ಪ್ರಕಾರ ನಾನು ಈಗಲೇ ದ್ವಾರಕೆಗೆ ಹೋಗಿ ಬಲರಾಮನನ್ನು ಕಂಡು ಶಶಿರೇಖೆ ವಿವಾಹವನ್ನು ಏರ್ಪಡಿಸುವೆನು. ಹೇಳುವುದೇನು ಸಕುನಿ? ಸೋಮದ ರಾಜ, ಪಾಂಡವರ ಪಕ್ಷಪಾತಿಯಾದ ಈ ಕೃಷ್ಣನಿಗೆ ಮಾತ್ರ ವಿಚಾರವನ್ನು ತಿಳಿಸಲೇಬೇಡ. ಕರುಣಾಕರನ ಕೈ ಬಿಡುವುದು ಸರಿಯೇ, ಕೃಷ್ಣನಿಲ್ಲದ ಮೇಲೆ ಕಾರ್ಯವಾಗುವುದು ಮುಂದೆ. ಮಾಧವನಲ್ಲಿ ನೀವು ಭೇದವ ಬಗೆಯಲು, ಮಾಧವನಲ್ಲಿ ನೀವು ಭೇದವ ಬಗೆಯಲು ಕಾರ್ಯವಾಗದು ಕೇಳೋ ಗುರುರಾಜನಲ್ಲಿ. ಕಾರ್ಯವಾಗದು ಕೇಳೋ ಗುರುರಾಜನಲ್ಲಿ. ಕೃಷ್ಣನಿಲ್ಲದ ಮೇಲೆ ಕಾರ್ಯವಾಗುವುದೇ, ಪ್ರಾಕರಣ ಕೈ ಬಿಡುವುದು ಸರಿಯೇ. ಆ ಕೃಷ್ಣನು ಪರಾಕ್ರಮಿ ಎಂದು ಹೇಳುತ್ತಿರುವೆಯಲ್ಲ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ